ಗುರೂಜಿಯವರಿಗೆ ನನ್ನ ಪ್ರಣಾಮಗಳು. ಗುರೂಜಿ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ. ಎಷ್ಟೋ ಜನ ಜೀವನದಲ್ಲಿ ಉದ್ಧಾರ ಆಗಲ್ಲ ಏಕೆ? ಶಿಷ್ಯ, ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀಯಾ. ಖಂಡಿತ ಉತ್ತರ ನೀಡುತ್ತೇನೆ, ಕೇಳು. ಎಷ್ಟೋ ಜನ ಜೀವನದಲ್ಲಿ ಉದ್ಧಾರ ಆಗಲ್ಲ ಏಕೆ ಎಂಬುದಕ್ಕೆ ಒಂದು ಕಾರಣ ಮಾತ್ರ ಇಲ್ಲ, ಹಲವು ಕಾರಣಗಳು ಇದೆ. 1. ಮನಸ್ಥಿತಿ. ಕೆಲವರು ಸದಾ ನನ್ನಿಂದ ಆಗಲ್ಲ, ಅವಕಾಶ ಇಲ್ಲ ಎಂದುಕೊಂಡೇ ಬದುಕುತ್ತಾರೆ. ಯಶಸ್ಸಿಗೆ ಮೊದಲು ಬದಲಾಗಬೇಕಾದದ್ದು ಮನಸ್ಸು. 2. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು. ತಮ್ಮ ತಪ್ಪಿಗೆ ತಾವು ಹೊಣೆ ಹೊರುವ ಬದಲು ದೇವರು ಅನುಗ್ರಹ ಮಾಡಲಿಲ್ಲ, ಅದೃಷ್ಟ ಸಿಗಲಿಲ್ಲ, ಸಮಾಜದ ಸಪೋರ್ಟ್ ಇಲ್ಲ, ಕುಟುಂಬದ ಪ್ರೋತ್ಸಾಹ ಸರಿಯಿಲ್ಲ ಎಂದು ದೋಷಾರೋಪಣೆ ಮಾಡುತ್ತಾರೆ. ಇದರಿಂದ ಯಶಸ್ಸು ಸಿಗಲ್ಲ. 3. ಶಿಸ್ತು ಮತ್ತು ನಿರಂತರತೆ ಕೊರತೆ. ಒಂದು ದಿನ ಉತ್ಸಾಹ, ಇನ್ನೊಂದು ದಿನ ಸೋಮಾರಿತನ. ಯಶಸ್ಸು ಬರೋದು ದಿನನಿತ್ಯದ ಚಿಕ್ಕ ಶಿಸ್ತಿನಿಂದ. ಯಶಸ್ಸು ಸಿಗಲು ಶಿಸ್ತು ಮತ್ತು ನಿರಂತರ ಪ್ರಯತ್ನ ಬೇಕು. 4. ಕೆಟ್ಟ ಸಂಗಡಿಗರು. ನಿರಂತರ ನಕಾರಾತ್ಮಕ ಮಾತು, ಹೆಚ್ಚು ಸೋಮಾರಿತನ, ಧೂಮಪಾನ ಇನ್ನಿತರ ವ್ಯಸನಗಳು ಮನುಷ್ಯನನ್ನು ಒಳಗೊಳಗೆ ಕುಸಿತಕ್ಕೆ ತರುತ್ತವೆ. ಇದರಿಂದ ಯಶಸ್ಸು ಸಿಗಲ್ಲ. 5. ಕಲಿಯುವ ಮನಸ್ಸಿನ ಕೊರತೆ. ಜಗತ್ತು ಬದಲಾಗುತ್ತಿದೆ, ಆದರೆ ಕೆಲವರು ಹಳೆಯ ಯೋಚನೆಯಲ್ಲೇ ಅಂಟಿಕೊಂಡಿರುತ್ತಾರೆ. ಕಾಲಕ್ಕೆ ಸರಿಯಾಗಿ ವಿದ್ಯೆ ಕಲಿಯಬೇಕು. 6. ಭಯ. ಸೋಲಿನ ಭಯ, ಜನ ಏನು ಹೇಳುತ್ತಾರೆ ಅನ್ನೋ ಭಯ ಪ್ರಯತ್ನವೇ ಮಾಡದಂತೆ ತಡೆಯುತ್ತದೆ. 7. ಸಮಯದ ದುರುಪಯೋಗ. ಸಮಯವೇ ಜೀವನ, ಅದನ್ನು ವ್ಯರ್ಥ ಮಾಡಿದರೆ ಜೀವನವು ಕೈ ತಪ್ಪುತ್ತದೆ. 8. ಧೈರ್ಯ ಮತ್ತು ಸಹನೆಯ ಕೊರತೆ. ಒಮ್ಮೆ ಕಷ್ಟ ಬಂದರೆ ಕೈ ಬಿಡುವುದು, ಆದರೆ ಉದ್ಧಾರ ಆಗುವ ವ್ಯಕ್ತಿಗಳು ಕಷ್ಟವನ್ನೇ ಗುರು ಮಾಡಿಕೊಳ್ಳುತ್ತಾರೆ. 9. ಗುರಿಯಿಲ್ಲದ ಬದುಕು. ಎಲ್ಲಿ ಹೋಗಬೇಕು ಗೊತ್ತಿಲ್ಲದಿದ್ದರೆ ಯಾವ ದಾರಿಯೂ ಉದ್ಧಾರಕ್ಕೆ ಕರೆದೊಯ್ಯಲ್ಲ. 10. ಆತ್ಮಪರಿಶೀಲನೆ ಇಲ್ಲ. ತಮ್ಮ ಜೀವನವನ್ನು ತಾವೇ ವಿಶ್ಲೇಷಿಸದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳದೆ ಮುಂದುವರಿಯುವುದು. ಸತ್ಯ ಏನೆಂದರೆ, ಉದ್ಧಾರ ಆಗದಿರುವುದು ಬಹುತೇಕ ಪರಿಸ್ಥಿತಿಗಿಂತ ಮನಸ್ಥಿತಿಯ ಸಮಸ್ಯೆ. ಪರಿಸ್ಥಿತಿ ಎಲ್ಲರಿಗೂ ಕಷ್ಟ ಕೊಡುತ್ತೆ, ಆದರೆ ಅದರಿಂದ ಏನು ಮಾಡ್ತೀವೋ ಅದೇ ಉದ್ಧಾರವನ್ನು ನಿರ್ಧರಿಸುತ್ತೆ. ಜೈ ಶ್ರೀರಾಮ್.